ಡಿಫ್ರೆಂಟ್ ಐಟಮ್ಸ್ ಇದರಲ್ಲಿ ಇದೆ ಆ್ಯಂಡ್ ಒಂದೊಂದನ್ನು ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಬಜೆಟಲ್ಲಿ ತೊಗೊಂಡು ಬಂದಿದ್ದೀನಿ. ರಿಟರ್ನ್ ಗಿಫ್ಟ್ ಅಂದ ತಕ್ಷಣ ನಾವು ಒಬ್ಬರಿಗೆ 500,000 ರುಪೀಸ್ ಇದು ಎಲ್ಲರೂ ಕೈಲೂ ಕೊಡೋಕ್ಕೆ ಸಾಧ್ಯ ಇರಲ್ಲ ಆಯ್ತಾ. ಎಲ್ರಿಗೂ ಪೂರ್ತಿ ಬೆಳ್ಳಿನ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಇಲ್ಲ ಆಯ್ತಾ. ಕೆಲವೊಂದು ಅಂದ್ಬಿಟ್ಟು ಸಿಲ್ವರ್ ಇಟ್ಟರೆ ಒಳ್ಳೇದಾಗುತ್ತೆ, ಅದೆಲ್ಲ ಸುಮ್ಮನೆ ಆಯ್ತಾ. ನಮ್ಮ ಕೈ ಏನಾಗುತ್ತೆ ಅದನ್ನು ನಾವು ದೇವ್ರಿಗೆ ಪೂಜೆ ಮಾಡ್ತಿದ್ದೀವಿ ಅಂತಂದರೆ ಆ ಲಕ್ಷ್ಮಿ ಯಾವತ್ತೂ ಬೇಕು. ಕಡಿಮೆ ದುಡ್ಡಲ್ಲಿ ನನಗೊಂದು ಚೆನ್ನಾಗಿರೋ ಪ್ರಾಡಕ್ಟ್ ಬೇಕು ಅಂತ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ದಿಸ್ ವಿಡಿಯೋ ಇಸ್ ಫಾರ್ ಯು. ಜೋಡಿ ಇರೋ ಬಟ್ಲು ಆ್ಯಂಡ್ ಇಲ್ಲಿ ನವಲಿಂದು ಡಿಸೈನ್ ಒಳ್ಳೆ ಪ್ರಾಡಕ್ಟ್ ರಿಟರ್ನ್ ಗಿಫ್ಟ್ಗೆ ಅಂತಾನೆ ಹೇಳ್ಬಹುದು. ಇದು ಒಂದು ಸೆಟ್ನ ಕೊಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಆಲ್ಮೋಸ್ಟ್ 300 ಹತ್ತಿರ ಬೀಳುತ್ತೆ. ಫಿನಿಶಿಂಗ್ ಅಂತೂ ಮಸ್ತ್ ಆಗಿದೆ ಆಯ್ತಾ. ಇದು ಸ್ವಲ್ಪ ಬೆಳ್ಳಿ ತರಾನೇ ಇದೆ ಫಿನಿಶಿಂಗ್. ಆಕ್ಚುಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಇಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ಟಿರೋದು ಡೆಫಿನೆಟ್ಲಿ ವರ್ತ್ ಅಂತಾನೆ ಹೇಳ್ಬಹುದು. Hey guys, welcome back to my YouTube channel. Hope everyone are doing good. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೇಲ್ ನೋಡಿರೋ ಹಾಗೇನೆ ಒಂದಷ್ಟು ಐಟಮ್ಸ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ಆ್ಯಂಡ್ ಇದೆಲ್ಲ ಐಟಮ್ಸನ್ನು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ. ಆ್ಯಕ್ಚುಲಿ ಇನ್ನೇನು ಸ್ವಲ್ಪ ದಿನವೇ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ್ಯಂಡ್ ಎಲ್ಲರೂ ಏನು ರಿಟರ್ನ್ ಗಿಫ್ಟ್ ಕೊಡ್ಬೋದು, ಯಾವ ಥರ ಚೆನ್ನಾಗಿರುತ್ತೆ, ನಮ್ಗೆ ಎಷ್ಟು ಬಜೆಟಲ್ಲಿ ಸಿಗ್ಬೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಆಲ್ಸೋ ನೀವೆಲ್ಲರೂ ಹುಡುಕ್ತಾ ಇರ್ತೀರೋ ಆಲ್ರೆಡಿ ಏನು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು. ಸೊ ಏನೇನೆಲ್ಲ ಡೆಕೋರ್ ಐಟಮ್ಸ್ನ ನಾವು ಮೀಶೋಯಿಂದ ತೊಗೊಳ್ಬೋದು ಅವ್ರು ಫ್ಲಿಪ್ಕಾರ್ಟಿಂದ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನ ಆಲ್ರೆಡಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಸೊ ಹಾಗಾಗಿ ಐ ಥಾಟ್ ನಾನು ಏನೇನೆಲ್ಲ ಹುಡುಕ್ತಿದ್ದೆ ಆವಾಗ ನನಗೊಂದಷ್ಟು ಆಪ್ಷನ್ಸ್ ಇತ್ತು ರಿಟರ್ನ್ ಗಿಫ್ಟ್ಸ್ಗೆ. ಹಾಗಾಗಿ ಯಾವುದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಏನು ಆ್ಯಂಡ್ ನನ್ನ ವಿಡಿಯೋ ಕೂಡ ಮಾಡಿದ್ರೆ ಒಂದು ರಿವ್ಯೂ ವಿಡಿಯೋ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿ ನಾನು ಇವತ್ತು ಈ ವಿಡಿಯೋನ ಫಿಲ್ಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡಿದ್ರೆ ನಾನೇ ಕಾಣಿಸ್ತಾ ಇಲ್ಲ ಆಯಿತಾ, ಅಷ್ಟು ಬಾಕ್ಸಸ್ನ ಇಟ್ಕೊಂಡು ಕೂತಿದ್ದೀನಿ. ಆಲ್ಮೋಸ್ಟ್ 10 ಬಾಕ್ಸಸ್ ಇದೆ, 10 ಡಿಫ್ರೆಂಟ್ ಐಟಮ್ಸ್ ಇದರಲ್ಲಿ ಇದೆ ಆ್ಯಂಡ್ ಒಂದೊಂದನ್ನು ತುಂಬಾ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಬಜೆಟಲ್ಲಿ ತೊಗೊಂಡು ಬಂದಿದ್ದೀನಿ. ರಿಟರ್ನ್ ಗಿಫ್ಟ್ ಅಂದ ತಕ್ಷಣ ನಾವು ಒಬ್ಬರಿಗೆ 500,000 ರುಪೀಸ್ ಇದು ಎಲ್ಲರೂ ಕೈಲೂ ಕೊಡೋಕ್ಕೆ ಸಾಧ್ಯ ಇರಲ್ಲ ಆಯಿತಾ. ಕೆಲವೊಬ್ರು ಕೊಡ್ಬೋದೇನೋ, ಲೈಕ್ 500 ರುಪೀಸ್ ತುಂಬ ಸಿಲ್ಲಿ ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಅದೇ ಕೆಲವೊಬ್ಬರಿಗೆ 500 ರುಪೀಸಲ್ಲಿ ಎಲ್ರಿಗೂ ಬರೋ 9 ಜನ ಮುತ್ತೈದೆಯರಿಗೆ ಕುಂಕುಮ ಕೊಡುವಾಗ 9 ಜನಕ್ಕೂ 500 ರೂಪಾಯಲ್ಲಿ ಮುಗ್ದೋಗ್ಬೇಕಪ್ಪ. ಹಾಗೆಯೇ ಅದೊಂದು ಒಳ್ಳೆ ಬಜೆಟಲ್ಲಿ ಇರಬೇಕು, ಕಡಿಮೆ ದುಡ್ಡಲ್ಲಿ ನನಗೊಂದು ಚೆನ್ನಾಗಿರೋ ಪ್ರಾಡಕ್ಟ್ ಬೇಕು ಅಂತ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಯೂನೀಕ್ ಆಗಿರೋ ಐಟಮ್ಸ್ ಆ್ಯಂಡ್ ಎಲ್ರಿಗೂ ಯೂಸ್ ಆಗುವಂಥ ರಿಟರ್ನ್ ಗಿಫ್ಟ್ ಐಟಮ್ಸ್ನ ನಾನಿವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ನೀವು ಯಾವುದನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಆ್ಯಂಡ್ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಲಕ್ಷ್ಮಿ ಹತ್ರ ಬೇಡ್ಕೊಳ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ನೋಡಿದರೆ ಅಲ್ವಾ ನನ್ನ ಚಾನಲಲ್ಲಿ ಲೈಕ್ ನಾನು ಡಿಫ್ರೆಂಟ್ ವೀಡಿಯೋಸ್ನ ಟ್ರೈ ಮಾಡ್ತಿದ್ದೀನಿ. ಇಟ್ ಈಸ್ ಜಸ್ಟ್ ಬಿಕಾಸ್ ನಾನು ನನಗೆ ಯಾವುದು ವರ್ಕ್ ಆಗುತ್ತೆ ಅಂತ ನೋಡಬೇಕು. ಹಾಗಾಗಿ ಸೊ ಈ ಥರದ ವೀಡಿಯೋಸು ನನಗೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ರಿಟರ್ನ್ ಗಿಫ್ಟ್ಸ್ ಆಗಿರ್ಬೋದು, ಹಾಗೆಯೇ ಒಂದಷ್ಟು ಡೆಕೋರ್ ಐಟಮ್ಸ್ ಈ ಥರದ್ದೆಲ್ಲ ವೀಡಿಯೋನ ಫಿಲ್ಮ್ ಮಾಡಿದ್ದೆ. ಸೊ ಹಾಗಾಗಿ ಐ ಥಾಟ್ ದಿಸ್ ಟೈಮ್ ಕೂಡ ನಾನು ಮಾಡಬಹುದು ಆ್ಯಂಡ್ ನೀವೆಲ್ಲರೂ ಲೈಕ್ ತುಂಬ ಜನಕ್ಕೆ ರೀಚ್ ಆಗ್ಬೋದು ಆ್ಯಂಡ್ ನೀವೆಲ್ಲರೂ ಪ್ರೀತಿ ಕೊಡ್ತೀರಾ ಆ್ಯಂಡ್ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಎಷ್ಟಿದೆ ನೋಡಿ, ಇಷ್ಟು ಬಾಕ್ಸಸ್ ಇದೆ. ಇದೆಲ್ಲದನ್ನು ಅನ್ಬಾಕ್ಸ್ ಮಾಡಿ ಏನಿದೆ, ಹೇಗಿದೆ, ಪ್ರತಿಯೊಂದ್ರದ್ದು ರಿವ್ಯೂ, ಹಾಗೆಯೇ ಪ್ರೈಸ್, ಹಾಗೆಯೇ ಕ್ವಾಲಿಟಿ ಹೇಗಿದೆ, ಸೊ ವರ್ತ್ಸ್ ಇದೆಯಾ ಪ್ರತಿಯೊಂದು ಪ್ರಾಡಕ್ಟು ಅಂತ ಕ್ಲಿಯರ್ ಆಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಇವಾಗ ಟೋಟಲಿ 10 ಪ್ರಾಡಕ್ಟ್ಸ್ ಇದೆ. ನಾನು ಯಾವುದನ್ನು ಸಹ ಅನ್ಬಾಕ್ಸ್ ಮಾಡಿಲ್ಲ ಎಕ್ಸೆಪ್ಟ್ 1 ಆಯಿತಾ. ಒಂದೇ ಒಂದನ್ನು ಮಾತ್ರ ಬರ್ತಿದ್ದಂಗೆ ನಾನು ಓಪನ್ ಮಾಡಿಬಿಟ್ಟೆ. ಇನ್ನು ಯಾವುದೂ ಓಪನ್ ಆಗಿಲ್ಲ. ಎಲ್ಲದನ್ನು ನಾನು ಸಹ ನಿಮ್ಮ ಮುಂದೆನೇ ನೋಡಿ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಫಸ್ಟ್ ಒನ್ ನಾನು ಇದನ್ನು ಪಿಕ್ ಮಾಡಿದ್ದೀನಿ. ಇವಾಗ ವೇರ್ ಡಿಡ್ ಐ ಕೀಪ್ ಸೀಸರ್. ಓಕೆ, ತುಂಬ ಅಂದರೆ ತುಂಬ ಶೆಕೆ ಇದೆ ಆಯಿತಾ. ಸೊ ಫಸ್ಟ್ ಬಾಕ್ಸ್. ಸೊ ಫಸ್ಟ್ ಒನ್ ನಾನಿದು ಏನಿದೆ ಅಂತ ಗೊತ್ತಿಲ್ಲ. ಲೆಟ್ ಮೀ ಜಸ್ಟ್ ಆ್ಯಕ್ಚುಲಿ ನಾನು ಮತ್ತೆ ಒಂದು ಕ್ಲೋಸಪ್ಪಲ್ಲಿ ಮತ್ತೊಂದು ಶಾರ್ಟ್ ಹಾಕ್ತೀನಿ ಆಯಿತಾ, ಅದನ್ನು ನೀವು ನೋಡಬಹುದು. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಲೈಕ್ ಲೆಸ್ ದ್ಯಾನ್ 300 ಇದೆ ಆಯಿತಾ. ಲೈಕ್ ಎಷ್ಟು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಪ್ರೈಸ್ನ ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಬಹುದು. ಸೊ ಇಲ್ಲಿ ನೋಡೋದಾದರೆ ಇದನ್ನು ನಾವು ದೇವ್ರ ಮನೆಗೆಲ್ಲ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಇಟ್ ಈಸ್ ಓಕೆ, ಟೂ ಗುಡ್ ಅನ್ನೋ ಥರ ಇಲ್ಲ. ಬೆಳ್ಳಿಯಲ್ಲಿ ಎಷ್ಟು ಚಂದ ಫಿನಿಶಿಂಗ್ ಬರುತ್ತಲ್ವ, ಜರ್ಮನ್ ಸಿಲ್ವರಲ್ಲಿ, ಹಾಗೆಯೇ ರಿಯಲ್ ಸಿಲ್ವರಲ್ಲಿ. ಸೊ ಅಷ್ಟೊಂದೆಲ್ಲ ಒಳ್ಳೆ ಫಿನಿಶಿಂಗ್ ಇದೆ. ಬಟ್ ಸ್ಟಿಲ್ ಈ ಪ್ರೈಸಿಗೆ ಇದರಲ್ಲಿರುವಂಥ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ 2 ಗಿಳಿಗಳನ್ನ
ಕೊಟ್ಬಿಟ್ಟು ಇದು ಫುಲ್ಲು ನೋಡಿ ತುಂಬ ದೊಡ್ಡದಾಗಿದೆ. ಸೊ ಒಂದು ಅಕ್ಷತೆ ಹಾಕಿಡೋಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಏನಾದರೂ ಒಂದು ದೇವ್ರ ಮನೆಯಲ್ಲಿ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವೇನಾದರೂ ನಿಮ್ಮ ಲಕ್ಷ್ಮೀ ಪೂಜೆನಲ್ಲಿ ಇಂಥ ಒಂದು ಪ್ರಾಡಕ್ಟ್ನ ನೀವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಎಲ್ಲರೂ ದೇವ್ರ ಮನೆಯಲ್ಲೂ ಅವ್ರು ಇಟ್ಕೊತಾರೆ. ಸೊ ಪ್ರತಿ ಸಲ ಅವರು ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ಇದರಿಂದ ಏನೋ ಅಕ್ಷತೆ ಕಾಳು ಇನ್ನೊಂದು ಏನೋ ಒಂದು ತಗೊಳ್ತಿದ್ದಾರೆ ಅಂತಂದರೆ ಕೆಲವೊಬ್ರು ಕಲ್ಲು ಸಕ್ಕರೆ ಎಲ್ಲ ಇಡ್ತೀವಿ ಆಯಿತಾ ದೇವ್ರ ಮನೆ ಒಳಗೆ. ಸೊ ಆ ಥರದಕ್ಕೂ ಸಹ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಪೂಜೆ ಎಲ್ಲ ಮಾಡುವಾಗ ನಮಗೇನೋ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಕೋಬೇಕು ಅಂತಂದರೆ ಅದು ಕೂಡ ಯೂಸ್ ಆಗುತ್ತೆ. ಸೊ ನೀವು ಈ ಥರ ಇಟ್ಕೊಂಡಿರ್ತಾರಲ್ವ ಮನೆಯಲ್ಲಿ, ಎವ್ರಿ ಟೈಮ್ ಅವರು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡುವಾಗ ನೆನಪಾಗತ್ತೆ ದಟ್ ಓಕೆ ಇಂಥವ್ರ ಮನೆಯಿಂದ ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು ಅಂತ. ಲೈಕ್ ಸೊ ಎಲ್ಲರೂ ಮನೆಯಲ್ಲೂ ಅವರು ದೇವ್ರ ಮನೆಗೆ ಇಟ್ಕೊಳ್ಳೋದ್ರಿಂದ ನಿಮ್ಮನ್ನ ಪ್ರತಿ ಸಲ ನೆನಪು ಮಾಡ್ಕೊಳ್ತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಫಸ್ಟ್ ಐಟಮ್ ನಾನು ತರಿಸಿರೋದು. ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಎಲ್ಲ ಫುಲ್ಲು ಬೆಳ್ಳಿಯಿಂದನೇ ನಿಮ್ಮ ದೇವ್ರ ಮನೇನ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಲೈಕ್ ಎಲ್ರಿಗೂ ಪೂರ್ತಿ ಬೆಳ್ಳಿನ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಇಲ್ಲ ಆಯಿತಾ. ಕೆಲವೊಬ್ರು ರಿಯಲ್ ಸಿಲ್ವರೇನೇ ದೇವ್ರ ಮನೆ ತುಂಬ ಇಡ್ಬೋದು, ಕೆಲವೊಬ್ಬರಿಗೆ ಒಂದು 2 ದೀಪ ಇಡೋಕ್ಕೇ ಕಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಒಂದೇ ಒಂದು ಚಿಕ್ಕದು ಒಂದು 1 ಗ್ರಾಮ್ದು ಒಂದು ಕಾಯಿನ್ ಇಡೋಕ್ಕೂ ಸಹ ಕಷ್ಟ ಇರುತ್ತೆ. ಬಟ್ ಈ ಥರದನ್ನೆಲ್ಲ ತೊಗೊಂಡಾಗ ನಮಗೂ ಒಂದು ಮನಸ್ಸಿಗೆ ಒಂದು ಖುಷಿ ಇರುತ್ತೆ ಅಲ್ವಾ. ಹಾಗಾಗಿ ಈ ಥರದ್ದು ಒಂದನ್ನು ಇಟ್ಕೊಳ್ಬೋದು ಆರಾಮಾಗಿ ದೇವ್ರ ಮನೆಯಲ್ಲಿ. ಸೊ ಹಂಗಂತ ಅಂದ್ಬಿಟ್ಟು ಸಿಲ್ವರ್ ಇಟ್ರೇ ಒಳ್ಳೇದಾಗುತ್ತೆ ಅದೆಲ್ಲ ಸುಮ್ಮನೆ ಆಯಿತಾ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ದೇವ್ರಿಗಿಟ್ಟು ಪೂಜೆ ಮಾಡ್ತಿದ್ದೀವಿ ಅಂತಂದರೆ ಆ ಲಕ್ಷ್ಮಿ ಯಾವತ್ತೂ ಅಷ್ಟೇ ಒಲ್ದು ಬರ್ತಾರೆ. ಸೊ ಇದು ನನ್ನ ಫಸ್ಟ್ ಒನ್ ಆಗಿತ್ತು. ಸೊ ಇದಾದಮೇಲೆ ನಾನು ಒಂದು ಕ್ಲೋಸಪ್ ಶಾಟ್ ಹಾಕ್ತೀನಿ, ಅದನ್ನು ನೋಡಬಹುದು ನೀವು ಕ್ಲಿಯರ್ ಆಗಿ ಹೇಗಿದೆ ಏನು ಅಂತೇಳಿ ಆಯಿತಾ. ಸೊ ದಿಸ್ ಇಸ್ ಮೈ ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ಇದು. ಐ ಲಿಟ್ರಲಿ ಹ್ಯಾವ್ ನೋ ಐಡಿಯಾ ಏನೇನಿದೆ ಇದರಲ್ಲಿ ಅಂತ. ತುಂಬ ಐಟಮ್ಸ್ನ ಆರ್ಡರ್ ಮಾಡಿದ್ದೆ ನಾನು, ಹಾಗಾಗಿ ನನಗೆ ಇದರಲ್ಲಿ ಇದೆ ಅಂತ ಗೆಸ್ ಮಾಡೋಕ್ಕೆ ಸಹ ಕಷ್ಟ. ದಿಸ್ ಒನ್ ಇಸ್ ಗುಡ್. ಸೊ ನೆಕ್ಸ್ಟ್ ಒನ್ ಬಂದು ಇದು ಕುಂಕುಮದ ಬಟ್ಲು, ಜೋಡಿ ಇರೋ ಬಟ್ಲು. ಆ್ಯಂಡ್ ಇಲ್ಲಿ ನವಲಿಂದು ಡಿಸೈನ್ ಕೂಡ ಇದೆ. ಆ್ಯಂಡ್ ಇದನ್ನ ಲೈಕ್ ಹೋಲ್ಡಿಂಗ್ ಪರ್ಪಸ್ಗೆ ನಾವು ಆರಾಮಾಗಿ ಇಟ್ಕೊಳ್ಬಹುದು. ಹಾಗೆಯೇ ಒಂದು ಕುಂಕುಮ ಎಲ್ಲ ಕೊಡ್ತಿರುವಾಗ ತುಂಬ ದೊಡ್ಡ ಕುಂಕುಮದ ಬಟ್ಲು ಇಟ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಆಯಿತಾ. ಲೈಕ್ ಒಂದು ದೊಡ್ಡ ಟ್ರೈನಲ್ಲಿ ಎಲ್ಲ ಹಾಕಿ ನಾವು 9 ಜನ 10 ಜನಕ್ಕೆ ಕುಂಕುಮ ಕೊಡ್ತಿದ್ದೀವಿ ಅಂತ ಅನ್ನುವಾಗ ಲೈಕ್ ದೊಡ್ಡದಿಟ್ಟಾಗ ತುಂಬ ಜಾಗ ಕನ್ಸ್ಯೂಮ್ ಆಗುತ್ತೆ ಒಂದು ಟ್ರೈನಲ್ಲಿ. ಸೊ ಈ ಥರದ್ದು ಒಂದು ಚಿಕ್ಕದನ್ನು ಇಟ್ಟಾಗ ಸೈಡಲ್ಲೆಲ್ಲ ನಮಗೆ ಎಲೆನೋ ಇನ್ನೊಂದು ಏನನ್ನೆಲ್ಲ ನಾವು ಕೊಡ್ತಾ ಇರ್ತೀವಿ ಅದೆಲ್ಲ ಸೈಡಲ್ಲಿ ಆರಾಮಾಗಿ ಇಟ್ಕೋಬೋದು. ಹಾಗಾಗಿ ಈ ಥರದ್ದು ಒಂದು ಲೈಕ್ ನೀವೇನಾದರೂ ರಿಟರ್ನ್ ಗಿಫ್ಟಿಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಚೂಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇದು ರಿಟರ್ನ್ ಗಿಫ್ಟ್ಗೂ ಆಗುತ್ತೆ, ಇಲ್ಲ ನಿಮ್ಮ ಮನೆಗೆ ಬೇಕಾಗಿದೆ ಅಂತಂದರೆ ಕೂಡ ನೀವು ತಗೋಬಹುದು. ಸೊ ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಅಮೇಝಿಂಗ್ ಆಗಿದೆ, ರಿಯಲ್ ಬೆಳ್ಳಿ ಥರನೇ ಕಾಣ್ತಾ ಇದೆ ಇದು ಆಯಿತಾ. ಸೊ ಅಗೇನ್ ನಾನು ಇದ್ರದ್ದು ಒಂದು ಕ್ಲೋಸಪ್ ಶಾಟ್ನ ಹಾಕ್ತೀನಿ. ಆ್ಯಂಡ್ ಇದು ಪ್ರೈಸ್ ಬಂದು 180 ರೂಪೀಸ್. ಸೊ ನೀವು ಒಂದು 5 ಜನ ಇಲ್ಲ 7 ಜನ 9 ಜನ ಕುಂಕುಮ ಕೊಡ್ತಿದ್ದೀನಿ ಅಂತಂದರೆ ಒಬ್ಬೊಬ್ರಿಗೆ ಒಂದು 200 ರೂಪೀಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ತೊಗೊಳ್ಬಹುದು. ಸೊ ತುಂಬಾ ಚೆನ್ನಾಗಿದೆ. ಸೊ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಕ್ವಾಲಿಟಿ ಸೂಪರ್ ಗುಡ್. ಹಾಗೆಯೇ ಫಿನಿಶಿಂಗ್ ಅಂತ ಬಂದರೆ ಫಿನಿಶಿಂಗ್ಗೆ ಐ ವುಡ್ ರೇಟ್ 9 ಔಟ್ ಆಫ್ 10 ಆಯಿತಾ. ಏನಕ್ಕಂತಂದರೆ ಬೆಳ್ಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್, ಒಂದು ಸ್ವಲ್ಪನೂ ಆಚೆ ಈಚೆ ಇರಲ್ಲ. ಬಟ್ ಇದರಲ್ಲಿ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಇಂಥ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿರೋದು ಇಟ್ ಈಸ್ ವರ್ತ್ ಬೈಯಿಂಗ್ ಆಯಿತಾ. ಬಟ್ ನೀವು ಏನಾದರೂ ಬೆಳ್ಳಿ ಜೊತೆ ಕಂಪೇರ್ ಮಾಡಿ ಫಿನಿಶಿಂಗ್ನ ಹೇಳ್ತೀರಾ ಅಂತಂದರೆ ಡೆಫಿನೆಟ್ಲಿ ಸೊ ಬೆಳ್ಳಿ ಜೊತೆಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ಈಸ್ ಸೂಪರ್ ಗುಡ್ ಫಾರ್ ದಿಸ್ ಪ್ರೈಸ್. ಸೊ ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್. ನೀವೇನಾದರೂ ಈ ವರಮಹಾಲಕ್ಷ್ಮಿಯಲ್ಲಿ ರಿಟರ್ನ್ ಗಿಫ್ಟ್ಗೆ ಏನು ಕೊಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್. ಓಕೆ, ನೆಕ್ಸ್ಟ್ ಬಾಕ್ಸ್. ಸೊ ಇದು ಒಂದು ಅಮೇಝಿಂಗ್ ಪ್ರಾಡಕ್ಟ್. ಇದು ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ, ಹೇಳ್ತೀನಿ. ಆ್ಯಕ್ಚುಲಿ ಏನಂತಂದರೆ ಈ ಥರದ್ದು ಒಂದು ಈ ವರಮಹಾಲಕ್ಷ್ಮಿಗೆ ನೀವೆಲ್ಲರೂ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತಂದರೆ ನಾವೆಲ್ಲರೂ ಯೂಶ್ವಲ್ ಆಗಿ ಕುಂಕುಮನ ಕೊಡ್ತೀವಿ ಅಲ್ವಾ ಬಂದವ್ರಿಗೆ. ಸೊ ಅವರು ಹಣೆಗೆ ಇಟ್ಕೊಳ್ಳೋಕ್ಕೆ ನಾವು ನಮ್ಮದು ಕುಂಕುಮದ ಭರಣಿ ಏನಿರುತ್ತೆ ಅದ್ರಲ್ಲಿ ಕೊಡ್ತೀವಿ. ಬಟ್ ಕೆಲವೊಬ್ರಿಗೆ ಹೆಂಗಂತಂದರೆ ಫುಲ್ಲು ಅವರು ತಾಂಬೂಲ ಥರ ಕೊಡ್ತಿರ್ತೀವಲ್ವ, ಲೈಕ್ ಕುಂಕುಮ ಕೊಡುವಾಗ ಒಂದಷ್ಟು ಐಟಮ್ಸ್ನ ನಾವು ರಿಟರ್ನ್ ಗಿಫ್ಟ್ ಏನೇನೆಲ್ಲ ಕೊಡಬೇಕಿರುತ್ತೆ ಅದೆಲ್ಲ ಜೊತೆಗೆ ಕೊಡುವಾಗ
ಅರಿಶಿನ ಮತ್ತು ಕುಂಕುಮದ ಪ್ಯಾಕೆಟ್ ಕೂಡ ಹಾಕಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಅದನ್ನು ಫಾಲೋ ಮಾಡ್ತಾರೆ. ಸೊ ಆ ಥರ ಎಸ್ಥೆಟಿಕ್ಕಾಗಿ ಕಾಣಬೇಕು ಅಂತಂದರೆ ಈ ಥರದ್ದು ಒಂದು ಕುಂಕುಮ ಮತ್ತು ಅರಿಶಿನ ಇರೋದನ್ನು ನೀವು ತೊಗೊಂಡು ಕೊಟ್ಟರೆ ಅಲ್ವಾ ಅವ್ರಿಗೆ ಯೂಸ್ ಕೂಡ ಆಗುತ್ತೆ ಆ್ಯಂಡ್ ನೋಡುವಾಗಲೂ ತುಂಬಾ ಎಸ್ಥೆಟಿಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಹೋಲ್ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇರ್ತೀರಾ ಅಲ್ವಾ ಒಬ್ಬೊಬ್ಬರು ಪರ್ಸನ್ಗೆ ಅಂತ ಹೇಳ್ಬಿಟ್ಟು, ಆವಾಗ ಇದನ್ನು ಸಹ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬಹುದು. ಸೊ ಇಲ್ಲಿ ನೀವು ನೋಡಿ ಒಂದು ಕೆಂಪು ಕುಂಕುಮ ಇದೆ ಮತ್ತು ಒಂದು ಅರಿಶಿನ ಇದೆ, ಅದ್ರ ಜೊತೆಗೆ ಒಂದು ದೇವ್ರದ್ದು ಇದು ವುಡನ್ದು ಆಯಿತಾ. ಸೊ ವುಡನ್ ಇದು ಇದಕ್ಕೆ ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಥರ ಇದರಲ್ಲಿ 11 ಪೀಸಸ್ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 200 ರುಪೀಸ್ಗೆ 11 ಬರುತ್ತೆ. ಸೊ ವಿಚ್ ಇಸ್ ವರ್ತ್ ಆಯಿತಾ. 200 ರುಪೀಸ್ ಕೊಟ್ಟು ಒಂದ್ಸಲ 11 ತೊಗೊತಿದ್ದೀವಿ ಅಂತಂದರೆ 9 ಜನಕ್ಕೆ ಆರಾಮಾಗಿ ನಾವು ಕುಂಕುಮನ ಕೊಡಬಹುದು ಇದರಲ್ಲಿ. ಓಕೆ, 3 ಪ್ರಾಡಕ್ಟ್ಸ್ ಆಯಿತು. ಆ್ಯಂಡ್ ಫೋರ್ತ್ ಒನ್ ಇಲ್ಲಿದೆ. ನಮ್ಮ ಅಮ್ಮ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಆಯಿತಾ ಏನಿದು ಅಂತ. ನಾನು ಹೇಳಿದೆ ನಾನು ಅಷ್ಟು ರಿಟರ್ನ್ ಗಿಫ್ಟ್ಸ್ ಏನು ಕೊಡ್ಬೋದು ಆ ಥರ ತರಿಸಿದ್ದೀನಿ ಅಂತ. ಶಿ ವಾಸ್ ಆಲ್ಸೋ ಕ್ಯೂರಿಯಸ್ ಟು ಸಿ ಆಯಿತಾ. ಬಟ್ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವರು ಮನೇಲಿಲ್ಲ ಇವಾಗ. ಸೊ ಬಂದಮೇಲೆ ಲೈಕ್ ನಾನು ಹೇಳಿದೆ ನೀವು ಹೋಗಿ ಬರೋ ಅಷ್ಟರಲ್ಲಿ ನಾನು ವೀಡಿಯೋ ಕೂಡ ಮುಗಿಸಿರ್ತೀನಿ, ಅವಾಗ ಅನ್ಬಾಕ್ಸ್ ಮಾಡಿರ್ತೀನಿ, ಅವಾಗ ಕುತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಇದ್ದಿದ್ರೆ ಅಮ್ಮನ ಜೊತೆ ಕುತ್ಕೊಂಡು ಇವಾಗ ವೀಡಿಯೋ ಮಾಡಿ ಮುಗಿಸ್ತಿದ್ದೆ. ಕೆಲವೊಂದು ಓಪನ್ ಮಾಡೋದೇ ಕಷ್ಟ ಗುರು, ಅದು ಎಲ್ಲಿ ಓಪನ್ ಮಾಡೋದು, ಅದೇನು ಕತೆನೋ. ಇದು ಸಹ ಒಂದು ಅಮೇಝಿಂಗ್ ಪ್ರಾಡಕ್ಟ್. ಐ ಶೋ ಯು ಗೈಸ್. ಇದ್ರದ್ದು ಸಹ ಪ್ರೈಸ್ ನಾನು ಮತ್ತೆ ಟ್ಯಾಗ್ ಮಾಡ್ತೀನಿ ಆಯಿತಾ. ಸೊ ಇದು ನೋಡೋದಾದರೆ ಇದು ಪ್ಲೇಟ್ಸ್ ಆಯಿತಾ, 3 ಪ್ಲೇಟ್ಸ್ ಬರುತ್ತೆ. ಇದು 3 ಪ್ಲೇಟ್ಸ್ಗೆ 150 ರುಪೀಸ್ ಅಂತ ನನ್ನ ಪ್ರಕಾರ, ಬಟ್ ಗೊತ್ತಿಲ್ಲ, ನಾನು ಇಲ್ಲಿ ಕರೆಕ್ಟ್ ಪ್ರೈಸ್ನ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಬಹುದು. ಸೊ ಇಲ್ಲಿ ನೋಡಬಹುದು, ಇದೂ ಅಷ್ಟೇ ಒಂದು ಒಳ್ಳೆ ಪ್ರಾಡಕ್ಟ್ ರಿಟರ್ನ್ ಗಿಫ್ಟ್ಗೆ ಅಂತಲೇ ಹೇಳ್ಬಹುದು. ಸೊ ಇದು ಅಷ್ಟೇ ಅಲ್ವಾ, ಲೈಕ್ ನೀವು ದೇವ್ರ ಮನೆಯಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಹೂವು ಇಡೋಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಅಕ್ಕಿ ಮತ್ತು ಬೆಲ್ಲ ಈ ಥರದ್ದು ಏನಾದರೂ ಒಂದಷ್ಟು ವಸ್ತುಗಳನ್ನ ಇಡೋಕ್ಕಾಗಿರ್ಬೋದು, ಇಲ್ಲ ಅಂತಂದರೆ ಒಂದೊಂದ್ಸಲ ಲೈಕ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯೂಶ್ವಲಾಗಿ ಮಾಡ್ತಾರೆ ಆಯಿತಾ, ಒಂದಷ್ಟು ದಿನಸಿ ಐಟಮ್ಸ್ನ ಲೈಕ್ ಯಾವುದೋ ಒಂದು ವಾರದಲ್ಲಿ, ಲೈಕ್ ಶುಕ್ರವಾರನೋ ಯಾವುದೋ ಒಂದು ವಾರದಲ್ಲಿ ಆ್ಯಕ್ಚುಲಿ ಒಂದಷ್ಟು ಏನೇನೋ ಸಕ್ಕರೆ ಅದು ಇದು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆಯೇ ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನೋ ಒಂದು ಬೆಳ್ಳಿದು ಐಡಲ್ಸ್ ಇದೆ ಅದನ್ನು ಇಡಬೇಕು ಅಂತ ಅಂದ್ರೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಆ್ಯಂಡ್ ವರಮಹಾಲಕ್ಷ್ಮಿ ಟೈಮಲ್ಲಿ ಲೈಕ್ ದೇವ್ರನ್ನ ಕೂರಿಸಿದಾಗ ದೇವ್ರ ಮುಂದೆ ತಿಂಡಿಗಳನ್ನೆಲ್ಲ ಇಡೋಕ್ಕೂ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಥರ ಇದೆ ಆಯಿತಾ. ಸೊ ಪ್ಲಾಸ್ಟಿಕ್ಕೇನೆ ಇದು. ಸೊ ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ದು, ಇದು ಸಿಲ್ವರ್ದು ಅದೆಲ್ಲ ಇದೆಯಲ್ಲ, ಅದೆಲ್ಲ ಒಂದು ಸ್ವಲ್ಪ ಸಿಲ್ವರ್ ಮಟೀರಿಯಲ್ ಥರ, ಈಗ ಜರ್ಮನ್ ಸಿಲ್ವರ್ ಬರ್ತಲ್ಲ ಅದಕ್ಕಿಂತ ಯಾವುದೋ ಲೋ ಕ್ವಾಲಿಟಿ ಇದ್ದಿದ್ರೆ ಇರಬಹುದು. ಸೊ ಪ್ರಾಪರ್ ಜರ್ಮನ್ ಸಿಲ್ವರ್ ಅಲ್ಲ ಅಂತ ಅಂದ್ಕೊಳ್ತೀನಿ ಇದು, ಬಿಕಾಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು. ಸೊ ಇದು ಡೆಫಿನೆಟ್ಲಿ ಜರ್ಮನ್ ಸಿಲ್ವರು ಅಲ್ಲ, ಇಲ್ಲ ಅಂತಂದರೆ ಅದಕ್ಕಿಂತ ಕೆಳಗಿರೋ ಲೋ ಸಿಲ್ವರ್ ಐಟಮ್ ಯಾವುದು ಕೂಡ ಅಲ್ಲ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ಕು, ಅದ್ರ ಮೇಲ್ಗಡೆ ಸಿಲ್ವರ್ ಕೋಟೆಡ್ ಹಾಕಿದ್ದಾರೆ ಅಷ್ಟೇ. ಸೊ ಈ ಥರದ್ದು 3 ಪ್ಲೇಟ್ಸ್ ಏನೋ ಬರುತ್ತೆ. 3 ಪ್ಲೇಟ್ಸ್ಗೆ 150 ರುಪೀಸ್ ಆರ್ ಲೆಸ್ ದ್ಯಾನ್ ದ್ಯಾಟ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಸಹ ಕುಂಕುಮದ ಭರಣಿ ಐತೆ. ನೀವು ಅಕ್ಷತೆ ಹಾಕೋಕ್ಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಕುಂಕುಮ ಅರಿಶಿನ ಇಡೋಕ್ಕಾದ್ರೂ ಯೂಸ್ ಮಾಡಬಹುದು. ಇಲ್ಲ ಅಂತಂದರೆ ದೇವ್ರ ಮನೇಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಸಾಮಾನು ಇಡ್ತಿದ್ದೀವಿ ಅಂದರೆ ಅದು ಕೂಡ ಯೂಸ್ ಮಾಡಬಹುದು. ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತ ಅನ್ಕೊಳ್ಕೆ. ಇದು ಒಂದು ಸೆಟ್ನ ಕೊಡ್ತಿದ್ದೀವಿ ಅಂತಂದರೆ ಅದಕ್ಕೆ ಆಲ್ಮೋಸ್ಟ್ 300 ಹತ್ತಿರ ಬೀಳುತ್ತೆ ಇದು. ಸೊ ಫಿನಿಶಿಂಗ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಇದು ಫಿನಿಶಿಂಗ್ ಅಂತೂ ಮಸ್ತಾಗಿದೆ ಆಯಿತಾ. ಇದು ಸ್ವಲ್ಪ ಬೆಳ್ಳಿ ಥರನೇ ಇದೆ ಫಿನಿಶಿಂಗು. ಸೊ ಲೈಕ್ ಫಿನಿಶಿಂಗ್ಗೆ ಐ ವುಡ್ ರೇಟ್ 10 ಔಟ್ ಆಫ್ 10. ಆಲ್ಸೋ ಕ್ವಾಲಿಟಿ ಇಸ್ 10 ಔಟ್ ಆಫ್ 10. ಸೊ ಈ ಥರ ಇದೆ. ಆ್ಯಂಡ್ ತುಂಬ ದೊಡ್ಡದು ಕೂಡ ಇಲ್ಲ, ತುಂಬ ಚಿಕ್ಕದು ಕೂಡ ಇಲ್ಲ. ನೋಡಬಹುದು, ತುಂಬ ದೊಡ್ಡದು ಕೂಡ ಇಲ್ಲ, ತುಂಬಾ ಚಿಕ್ಕದು ಕೂಡ ಇಲ್ಲ. ಸೊ ಮೀಡಿಯಮ್ ಸೈಜಾಗಿ ಚೆನ್ನಾಗಿದೆ. ನಾನು ಆವಾಗಲೇ ಒಂದು ಜೋಡಿ ತೋರಿಸಿದ್ನಲ್ವ, ಅದು ಸ್ವಲ್ಪ ಚಿಕ್ಕದಾಗಿದೆ. ಇದು ಲೈಕ್ ಒಂದು ನಾರ್ಮಲ್ ಸೈಜ್ ಅಂತಲೇ ಹೇಳ್ಬಹುದು. ದಿಸ್ ಇಸ್ ಸೂಪರ್ ಗುಡ್. ಆ್ಯಂಡ್ ನಿಮ್ಗೆ ಏನಾದರೂ ಬೇಕಿದೆ ಅಂದರೆ ಡೆಫಿನೆಟ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಥ್ರೂ ದ್ಯಾಟ್ ನೀವು ಪರ್ಚೇಸ್ ಮಾಡಬಹುದು. ಕ್ವಾಲಿಟಿ ಅಂತೂ 10 on 10 ಆಯಿತಾ. ಆ್ಯಂಡ್ ಫಿನಿಶಿಂಗ್ ಕೂಡ ಮಸ್ತಾಗಿದೆ. ಆ್ಯಕ್ಚುಲಿ ಒಂದೇ ವಿಡಿಯೋದಲ್ಲಿ 10 ಪ್ರಾಡಕ್ಟ್ಸನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ವಿಡಿಯೋ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ನಾನು ಯೋಚನೆ ಮಾಡಿ ಯಾವ ಥರದ ರಿಟರ್ನ್ ಗಿಫ್ಟ್ ಕೊಡ್ಬೋದು, ಎಷ್ಟು ಬಜೆಟಲ್ಲಿ
ಆ್ಯಕ್ಚುಲಿ ಏನಂತಂದರೆ ನಾನು ಏನು ಯೋಚನೆ ಮಾಡಿ ಈ ಥರದ್ದೆಲ್ಲ ಐಟಮ್ಸ್ನ ಒಟ್ಟಿಗೆ ಆರ್ಡರ್ ಮಾಡಿದ್ದು ಅಂತಂದರೆ, ಕೆಲವೊಬ್ಬರಿಗೆ 200 ರುಪೀಸ್ ಒನ್ ಪರ್ಸನ್ ಮೇಲೆ ಸ್ಪೆಂಡ್ ಮಾಡಬೇಕಂತ ಇರುತ್ತೆ. ಒಂದು ಕುಂಕುಮ ಕೊಡುವಾಗ ಒಬ್ರಿಗೆ ಕೊಡೋಕ್ಕೆ ಒಂದು 200 ರುಪೀಸ್ ಒಳಗಡೆ ನಾನು ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ. ಕೆಲವೊಬ್ಬರಿಗೆ 200 ರುಪೀಸಲ್ಲಿ 9 ಜನಕ್ಕೋ ಇಲ್ಲ 5 ಜನಕ್ಕೋ ಕೊಡಬೇಕು ಅಂತ ಇರುತ್ತೆ. ಎಲ್ರಿಗೂ ಒಂದೇ ಥರ ಇರಲ್ಲ ಅಲ್ವಾ. ಡೆಫಿನೆಟ್ಲಿ ಒಬ್ಬೊಬ್ಬರು ಲೈಫ್ ಸ್ಟೈಲ್ ಕೂಡ ಬೇರೆ ಬೇರೆ ಇರುತ್ತೆ, ಹಾಗೆಯೇ ಥಿಂಕಿಂಗ್ ಕೂಡ ಬೇರೆ ಇರುತ್ತೆ. ಈ ಥರ ಇರುವಾಗ ನಾನು ಎಲ್ರಿಗೂ ಯೂಸ್ ಆಗುವಂಥದ್ದು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿಬಿಟ್ಟು ಇದಿಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಎಲ್ಲದ್ರದ್ದು ಅಷ್ಟೇ ಕ್ವಾಲಿಟಿ ಯಾವುದೂ ಚೆನ್ನಾಗಿಲ್ಲ ಅಂತ ಇಲ್ಲ, ಎಲ್ಲದನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಕೊಟ್ಟಿರೋ ಅಂಥ ಪ್ರೈಸ್ಗೆ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗಬಹುದು ನಿಮಗೆ. ಬೇರೆ ಕಡೆ ಎಲ್ಲೋ ಇಲ್ಲ, ಆನ್ಲೈನ್ ಸ್ಟೋರು ಎಲ್ಲೋ ಒಂದು ಕಡೆ ಸಿಗಬಹುದು. ಬಟ್ ಕ್ವಾಲಿಟಿಯಲ್ಲಿ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಆ್ಯಕ್ಚುಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಇಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ಟಿರೋದು ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬಹುದು. ನಾನು ನೋಡ್ತೀನಿ, ಇನ್ ಕೇಸ್ ಇದೇನಾದರೂ 2 ಪಾರ್ಟ್ಸ್ ಆಗಿ ಬರ್ಬೋದಾ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 1 hour ವಿಡಿಯೋ ಆಗಿದೆ. ಶಾರ್ಟ್ ಮಾಡಿ ಕಟ್ ಮಾಡಿ ಏನಾದರೂ ಮಾಡ್ಬೋದು ಅಂತಂದರೆ ಒಂದೇ ವಿಡಿಯೋ ಬರುತ್ತೆ ಇದಿಷ್ಟು ಪ್ರಾಡಕ್ಟ್ಸ್. ಇಲ್ಲ ಅಂತಂದರೆ 2 ವಿಡಿಯೋಸ್ನ ಮಾಡಿ ಸೆಪ್ರೇಟಾಗಿ 2 ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಗೈಸ್, ಇದಾಗಿತ್ತು ಇವತ್ತಿನ ರಿಟರ್ನ್ ಗಿಫ್ಟ್ಸ್ ಹಾಲ್ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ನೆಕ್ಸ್ಟ್ ಏನಾದರೂ ನಿಮಗೆ ಯಾವ ಥರ ಪ್ರಾಡಕ್ಟ್ಸ್ನ ಬೇಕು ಅಂತ ಹೇಳಿದ್ರೆ ನಾನು ಆ ಥರದ್ದನ್ನು ತರಿಸ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ನೋಡೋಣ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಈ ಎಲ್ಲ ರಿಟರ್ನ್ ಗಿಫ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ video. Until then, take care. Bye bye.